ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಕಬ್ಬಿನ ಕಿಚ್ಚಿಗೆ ಭುಗಿಲೆದ್ದ ರಾಜ್ಯ. ರಸ್ತೆ ಬಂದ್, ಕಾರ್ಖಾನೆಗೆ ಕಲ್ಲು, ರೈತರ ಆಕ್ರೋಶಕ್ಕೆ ಯುದ್ಧ ಭೂಮಿಯಾದ ಹೆದ್ದಾರಿ. ಏನಿದು ಸಕ್ಕರೆ ಪಾಲಿಟಿಕ್ಸ್? ಸ್ನೇಹಿತರೆ, ಉತ್ತರ ಕರ್ನಾಟಕ ಮತ್ತೆ ರೈತರ ಆಕ್ರೋಶಕ್ಕೆ ಸಿಕ್ಕು ಅಗ್ನಿಕುಂಡವಾಗಿದೆ. ಕಬ್ಬಿಗೆ ನಿಗದಿಯಾದ ಬೆಲೆ ಕೊಡ್ತಾ ಇಲ್ಲ, ಕಬ್ಬು ತಗೊಂಡ ಕಾರ್ಖಾನೆಗಳು ಸರಿಯಾದ ಬಿಲ್ ಕೊಡ್ತಾ ಇಲ್ಲ ಅಂತ ಅನ್ನದಾತರು ರುಚಿಗೆದ್ದಿದ್ದಾರೆ. ಕಳೆದ 5-6 ದಿನಗಳಿಂದ ಬೃಹತ್ ಪ್ರತಿಭಟನೆ ಮಾಡಿಸಿದ್ದಾರೆ. ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಕಬ್ಬಿನ ಕಾರ್ಖಾನೆಗಳಿಗೆ ಕಲ್ಲು ತೂರುತ್ತಿದ್ದಾರೆ. 26 ಬೃಹತ್ ಶುಗರ್ ಫ್ಯಾಕ್ಟರಿಗಳು ಬಾಗಿಲು ಮುಚ್ಚಿವೆ. ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂದ್ರೆ, ಬೆಳಗಾವಿಯ ಹಲವು ಕಡೆ ಸರ್ಕಾರ 6 ದಿನಗಳ ಶಾಲಾ ಕಾಲೇಜುಗಳ ರಜೆಯನ್ನ ಘೋಷಿಸಿದೆ. ಏನೇ ಸರ್ಕಸ್ ಮಾಡಿದ್ರೂ ಹೋರಾಟದ ಕಾವು ಕಮ್ಮಿ ಆಗ್ತಿಲ್ಲ. ಬೆಳಗಾವಿಯಲ್ಲಿ ಹೊತ್ತಿದ ಕಿಡಿ ಈಗ ಬಾಗಲಕೋಟೆ, ಹಾವೇರಿ, ವಿಜಯಪುರ, ಉತ್ತರ ಕನ್ನಡ ಅಂತ ಇಡೀ ಕರ್ನಾಟಕವನ್ನ ಹರಡ್ತಾ ಇದೆ. ಸರ್ಕಾರದ ಯಾವುದೇ ಪ್ರಯತ್ನಕ್ಕೂ ರೈತರು ಬಗ್ತಾ ಇಲ್ಲ. ಹಾಗಿದ್ರೆ ರೈತರು ಒಮ್ಮೆಲೆ ಸಿಡಿಯೋಕೆ ಕಾರಣ ಏನು? ರೈತರ ಸಮಸ್ಯೆಗಳೇನು? ಕಬ್ಬಿನ ವಿಚಾರದಲ್ಲಿ ನಡೀತಾ ಇರೋ ಈ ಪಾಲಿಟಿಕ್ಸ್ ಯಾವ ರೀತಿ ಇದೆ? ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಸ್ನೇಹಿತರೆ, ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಚಾನಲ್ಗೆ ಹಾಗೆ ನೋಡ್ತಾ ಇದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ. ಬನ್ನಿ ಆರಂಭ ಮಾಡೋಣ. ಟನ್ಗೆ 3,500 ಕಬ್ಬಿನ ಬೆಲೆಯಿಂದ ಹೊತ್ತಿದ ಕಿಚ್ಚು. ಇಡೀ ಹೋರಾಟದ ಕೇಂದ್ರ ಬಿಂದು ಕಬ್ಬಿನ ಬೆಲೆ. ನಿಮ್ಗೆ ಗೊತ್ತಿರೋ ಹಾಗೆ ಕಬ್ಬು ಫ್ರೀ ಮಾರ್ಕೆಟ್ ಕ್ರಾಪ್ ಅಲ್ಲ. ಟೊಮ್ಯಾಟೊ, ಮೆಕ್ಕೆಜೋಳ ತರ ಮುಕ್ತ ಮಾರುಕಟ್ಟೆಯಲ್ಲಿ ಕಬ್ಬು ಮಾರಾಟ ಆಗಲ್ಲ. ರೆಗ್ಯುಲೇಟೆಡ್ ಕಮಾಡಿಟಿ. ಕಬ್ಬನ್ನ ನೆಡೋದ್ರಿಂದ ಹಿಡಿದು ಮಾರಾಟ ತನಕ ಇದರ ಎಂಟೈರ್ ಪ್ರಾಸೆಸ್ ಶುಗರ್ ಫ್ಯಾಕ್ಟರಿಗಳೊಂದಿಗೆ ಇಂಟಿಗ್ರೇಟ್ ಆಗಿರುತ್ತೆ. ಅಲ್ಲದೆ ಕಬ್ಬನ್ನ ಪ್ರಿಸರ್ವ್ ಮಾಡಿ ಇಡಕ್ಕಾಗಲ್ಲ. ಹೀಗಾಗಿ ರೈತರು ಮತ್ತು ಕಾರ್ಖಾನೆ ಇಬ್ಬರಿಗೂ ಅನ್ಯಾಯ ಆಗಬಾರ್ದು ಅಂತ ಕೇಂದ್ರ ಸರ್ಕಾರವೇ ಪ್ರತಿ ವರ್ಷ ಕಬ್ಬಿನ ರೇಟ್ ಫಿಕ್ಸ್ ಮಾಡುತ್ತೆ. ಕಬ್ಬಿನ ಕಟಾವು ಶುರುವಾಗೋಕ್ಕೂ ಮುಂಚೆನೆ FRP, ಫೇರ್ ಅಂಡ್ ರಿನಮರೇಟಿವ್ ಪ್ರೈಸ್ ಅನ್ನೋ ಬೆಲೆಯನ್ನ ಅನೌನ್ಸ್ ಮಾಡುತ್ತೆ. ಇದನ್ನ ದೇಶದಲ್ಲಿರೋ ಎಲ್ಲ ಶುಗರ್ ಫ್ಯಾಕ್ಟರಿಗಳು ಪಾಲಿಸಬೇಕು. ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ CACP ಇಂದ ಈ ಬೆಲೆಗಳ ರೆಕಮೆಂಡೇಶನ್ ಆಗುತ್ತೆ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಕೂಡ ಇದಕ್ಕೆ ಅಪ್ರೂವಲ್ ಕೊಟ್ಟಿರುತ್ತೆ. ಅದೇ ರೀತಿ 2025-26ನೇ ಸಾಲಿಗೂ ಕೂಡ ಕೇಂದ್ರ ಸರ್ಕಾರ 3,500 ರೂಪಾಯಿಗಳ FRP ಅನೌನ್ಸ್ ಮಾಡಿದೆ. ಅಂದ್ರೆ 10.25% ಇಳುವರಿ ಇರೋ, ರಿಕವರಿ ರೇಟ್ ಇರೋ ಪ್ರತಿ ಟನ್ ಕಬ್ಬಿಗೆ ಫ್ಯಾಕ್ಟರಿಗಳು 3,500 ಕೊಡಬೇಕು. 3,550 ರೂಪಾಯಿ ಕೊಡಬೇಕು. ಪ್ರತಿ ಕ್ವಿಂಟಾಲ್ಗೆ 355 ರೂಪಾಯಿ ಲೆಕ್ಕ ಬರುತ್ತೆ. ಜೊತೆಗೆ ಇದಕ್ಕಿಂತ ಜಾಸ್ತಿ ರಿಕವರಿ ರೇಟ್ ಬಂದ್ರೆ ರೈತರಿಗೆ ಬೋನಸ್ ಕೊಡಿ ಅಂತ ಹೇಳಿದೆ. ಒಂದು ವೇಳೆ 10.25%ಗಿಂತ ಕಡಿಮೆ ಇಳುವರಿ ಅಥವಾ ರಿಕವರಿ ಬಂದ್ರೆ ಪ್ರತಿ ಕ್ವಿಂಟಾಲ್ಗೆ 329 ರೂಪಾಯಿ 5 ಪೈಸೆ ಕೊಡಿ ಅಂತ ಹೇಳಿದೆ. ಅಂದ್ರೆ ಪ್ರತಿ ಟನ್ಗೆ 3,290 ರೂಪಾಯಿ 50 ಪೈಸೆ ಬರುತ್ತೆ. ಇದರ ಆಧಾರದ ಮೇಲೆ ರಾಜ್ಯ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯದ ಆಯುಕ್ತರು ಕೂಡ ರಾಜ್ಯದ 81 ಕಾರ್ಖಾನೆಗಳಿಗೆ ಕಳೆದ ಸೆಪ್ಟೆಂಬರ್ನಲ್ಲೇ ರೇಟ್ ಫಿಕ್ಸ್ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿ ಕಾರ್ಖಾನೆಗಳಲ್ಲಿ ಉತ್ಪತ್ತಿಯಾದ ಸಕ್ಕರೆಯ ಆಧಾರದಲ್ಲಿ FRP ನಿಗದಿಯಾಗಿದೆ. ಆದರೆ ರಾಜ್ಯದ ಯಾವ ಕಾರ್ಖಾನೆ ಕೂಡ ಇಷ್ಟು ಬೆಲೆ ಕೊಡೋಕೆ ಮುಂದಾಗಿಲ್ಲ. ಬರೀ 2,700, 3,100 ಕೊಡೋಕೆ ತೀರ್ಮಾನ ಮಾಡಿದ್ದಾರೆ. ಅದು ರೈತರ ಆರೋಪ. ಅದು ಹೇಗೆ? ಸರ್ಕಾರ ಹೇಳಿದ್ಮೇಲೆ ಕೊಡಲೇಬೇಕಲ್ವಾ? ಕೇಂದ್ರ ಹೇಳ್ತು, ಆಮೇಲೆ ರಾಜ್ಯ ಸರ್ಕಾರ ಕೂಡ ಹೇಳ್ತು ಕೊಡಲೇಬೇಕಲ್ವಾ? ಪ್ರತಿ ಟನ್ಗೆ 3,500 ರೂಪಾಯಿನೇ ಇರಬೇಕಲ್ವಾ? ಮತ್ತೆ ಫ್ಯಾಕ್ಟ್ರಿಗಳು ಹೇಗೆ ಕಮ್ಮಿ ಕೊಡ್ತವೆ ಅನ್ನೋ ಪ್ರಶ್ನೆ ಈಗ ಕೇಳಬಹುದು ಕೆಲವರು. ಇದಕ್ಕೆ ಉತ್ತರ ಕಬ್ಬಿನ ಲಾಜಿಸ್ಟಿಕ್ಸ್ ನಲ್ಲಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್. ಇದು ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕಬ್ಬು ಸಾಗಾಟದಲ್ಲಿ ಫ್ಯಾಕ್ಟರಿಗಳ ಆಟ. ಕಬ್ಬು ಮಾಮೂಲಿ ಬೆಳೆ ಅಲ್ಲ. ಕಟಾವು ನಡೆಸಿದ 24ರಿಂದ 36 ಗಂಟೆಲಿ ಫ್ಯಾಕ್ಟರಿ ಸೇರ್ಬೇಕು. ಅದು ಇಲ್ಲ ಅಂದ್ರೆ ಅದರ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ, ಅದರಲ್ಲಿ ಸಿಗೋದು ಒಣಗಿ ಹೋಗುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನು ಕೂಡ ಫ್ಯಾಕ್ಟರಿಗಳೇ ನೋಡ್ಕೊಳ್ತಾರೆ.
ಯಾವ್ಯಾವ ಊರಿನ ಕಬ್ಬು ಯಾವ್ಯಾವ ಫ್ಯಾಕ್ಟರಿಗೆ ಹೋಗಬೇಕು ಅನ್ನೋದು ಕೂಡ ಮೊದಲೇ ಡಿಸೈಡ್ ಆಗಿರುತ್ತೆ. ಅದರಂತೆ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಟ್ರಕ್ ಕಳಿಸಿ ಕಬ್ಬನ್ನ ತುಂಬಿಕೊಂಡು ಹೋಗ್ತಾರೆ. ಆದರೆ ಈ ಖರ್ಚನ್ನ ಯಾರು ಭರಿಸಬೇಕು ಅನ್ನೋದು ಈಗಿರೋ ಗೊಂದಲ. ಮಹಾರಾಷ್ಟ್ರ, ಯುಪಿ, ಹರಿಯಾಣ ಮತ್ತು ಪಂಜಾಬ್ನಂತ ರಾಜ್ಯಗಳಲ್ಲಿ ಇದಕ್ಕಾಗಿ ಅಂತಾನೆ ರಾಜ್ಯ ಸರ್ಕಾರಗಳು SAP ಅನ್ನೋ ವಿಶೇಷ ದರವನ್ನು ನಿಗದಿ ಮಾಡ್ತವೆ. ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್. ಇದರಲ್ಲಿ ಕಟಾವು ಮತ್ತು ಸಾಗಣೆ ವೆಚ್ಚ ಕೂಡ ಸೇರಿರುತ್ತೆ. ಸಾಮಾನ್ಯವಾಗಿ ಇದು FRP ಗಿಂತ ಜಾಸ್ತಿನೇ ಇರುತ್ತೆ. ಒಂದ್ ವೇಳೆ ಇಲ್ಲ ಅಂದ್ರೂ ಕೂಡ ಫ್ಯಾಕ್ಟರಿಗಳು ಎರಡರಲ್ಲಿ ಯಾವ ಬೆಲೆ ಹೆಚ್ಚಿರುತ್ತೋ ಅದನ್ನ ಕೊಡಬೇಕಾಗತ್ತೆ. ಸದ್ಯ ಮಹಾರಾಷ್ಟ್ರದಲ್ಲೂ ಕೂಡ ಸಾಗಾಟ ವೆಚ್ಚ ಬಿಟ್ಟು ಪ್ರತಿ ಟನ್ಗೆ 3,400 ರೂಪಾಯಿ ಕೊಡ್ಲಾಗ್ತಿದೆ. ಸಾಗಾಟ ವೆಚ್ಚ ಬಿಟ್ಟು. ಆದ್ರೆ ನಮ್ಮಲ್ಲಿ SAP ದರ ಇಲ್ಲ. ಸಾಮಾನ್ಯವಾಗಿ ಕಾರ್ಖಾನೆಗಳು ಕಬ್ಬಿನ ಕಟಾವು ಮತ್ತು ಸಾಗಣೆ ವೆಚ್ಚವನ್ನ ಲೆಕ್ಕ ಹಾಕಿ ಅದನ್ನ ಕಬ್ಬಿನ ದರದಲ್ಲೇ ಕಡಿತ ಮಾಡ್ತವೆ. 800ರಿಂದ 900ವರೆಗೆ ಕಟ್ ಮಾಡಿ ಕೊಡ್ತಾರೆ ಅಷ್ಟು. ಹೀಗಾಗಿ ರೈತರಿಗೆ ಕೇಂದ್ರ ಸರ್ಕಾರ ಹೇಳಿದ ಹಾಗೆ, ರಾಜ್ಯ ಸರ್ಕಾರ ಹೇಳಿದ ಹಾಗೆ 3,500 ರೂಪಾಯಿ ಎಲ್ಲ ಸಿಗ್ತಾ ಇಲ್ಲ. ನಮಗೆ 3,500 ರೂಪಾಯಿ ಕೊಡಬೇಕು, ಇಲ್ಲಾಂದ್ರೆ ಮಹಾರಾಷ್ಟ್ರ ತರ SAP ದರ ಕೊಡಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಕಬ್ಬಿನ ತೂಕ ಹಾಗೂ ಕ್ವಾಲಿಟಿಯಲ್ಲೂ ಕೂಡ ಫ್ಯಾಕ್ಟರಿಗಳು ಮೋಸ ಮಾಡ್ತಿವೆ. ಅದನ್ನ ಕೂಡ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಸ್ನೇಹಿತರೊಂದು ಕ್ವಿಕ್ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ಅದರಲ್ಲಿ ಮೆಂಬರ್ಸ್ ಗಂತಾನೆ ಪ್ರತ್ಯೇಕವಾದ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಹಾಗೂ ಲೈವ್ ಇಂಟರಾಕ್ಷನ್ಸ್ ಎಲ್ಲ ಅಲ್ಲಿ ಸಿಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ಯಾವುದೇ ಜಾಹೀರಾತುಗಳು ಕೂಡ ನಮ್ಮ ಕಡೆಯಿಂದ ಹಾಕುವಂತ ಜಾಹೀರಾತುಗಳು ನಾವು ಅದಕ್ಕೆ ಆಡ್ ಮಾಡ್ತಾ ಇಲ್ಲ. ಆ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಡೆಸ್ತಾ ಇದ್ದೀವಿ. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನು ಅವರು ಚೆಕ್ ಮಾಡಬಹುದು. ಬನ್ನಿ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಭುಗೆಲೆದ್ದ ಕಬ್ಬಿನ ಕಿಚ್ಚು. ಮೊದಲಿಗೆ ಈ ಪ್ರತಿಭಟನೆಯ ಕಿಚ್ಚು ಹರಡಿದ್ದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ. ಸದ್ಯ ಅಲ್ಲಿಂದ ಇಡೀ ರಾಜ್ಯಕ್ಕೆ ಹರಡುವ ಪರಿಸ್ಥಿತಿ ಎದುರಾಗಿದೆ. ಕಬ್ಬು ಬೆಳೆಗಾರರ ಸಂಘ, ಹಸಿರು ಸೇನೆ ಮತ್ತು ರಾಜ್ಯ ರೈತ ಸಂಘಗಳು ಕಳೆದ ಗುರುವಾರದಿಂದ ನಿರಂತರವಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ರೈತರು ಪ್ರತಿಭಟನೆ ಬಿಟ್ಟು ಮಾತುಕತೆಗೆ ಮುಂದಾಗಬೇಕು ಅಂತ ಹೇಳಿ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಮತ್ತು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಮನವೊಲಿಕೆ ಮಾಡಿದ್ದಾರೆ. ಆದರೆ ರೈತರು ಇದಕ್ಕೂ ಜಗ್ಗದೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ನಿಂತ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಮ್ಮ ಪ್ರತಿಭಟನಾ ವೇದಿಕೆ ಮಾಡಿಕೊಂಡಿದ್ದಾರೆ. ರೈತರ ಹೋರಾಟಕ್ಕೆ ವಿವಿಧ ಸಂಘಟನೆಗಳು, ರಾಜಕೀಯ ನಾಯಕರು ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಮಾಜಿ ಯೋಧರು, ವಕೀಲರು, ಮಠಾಧೀಶರು ಮತ್ತು ಸ್ಥಳೀಯ ಯುವಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿ ಮನೆಯಿಂದ 10 ರೊಟ್ಟಿಯಷ್ಟು ಆಹಾರ ಒದಗಿಸಿ ಹೋರಾಟಗಾರರಿಗೆ ಸಹಾಯ ಮಾಡ್ತಿದ್ದಾರೆ. ಕೆಲವರು ನಗದು ಸಹಾಯ ಕೂಡ ಮಾಡ್ತಿದ್ದಾರೆ. ಹೋರಾಟದ ಸ್ಥಳದಲ್ಲೇ ಅಡುಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಇಲ್ಲಿಂದ ಹರಡಿರೋ ಪ್ರತಿಭಟನೆಯ ಕಿಚ್ಚು ಹುಕ್ಕೇರಿ, ಅಥಣಿ, ಬೈಲಹೊಂಗಲ ಸೇರಿ ಬೆಳಗಾವಿ ಜಿಲ್ಲೆಯ ಹಲವು ಕಡೆ ವ್ಯಾಪಿಸಿದೆ. ರೈತರು ರಸ್ತೆ ತಡೆದು ಪ್ರತಿಭಟಿಸುತ್ತಿರೋದ್ರಿಂದ ಸಂಚಾರ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಕೆಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ರೈತರು ಪ್ರತಿಭಟಿಸಿದ್ದಾರೆ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಳಿ ಇರೋ ಶ್ರೀ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರೈತ ಹೋರಾಟ ನಡೆದಿದೆ. ಈ ವೇಳೆ ವಿಕೋಪಕ್ಕೆ ಹೋಗಿ ಕಲ್ಲು ತೂರಾಟ ಕೂಡ ಆಗಿದೆ. ಹಲವು ವಾಹನಗಳ ಗಾಜು ಪುಡಿ ಪುಡಿಯಾಗಿದೆ. ಇತ್ತ ಉತ್ತರ ಕನ್ನಡ, ಹಾವೇರಿಯಲ್ಲೂ ಕೂಡ ರೈತರ ಪ್ರತಿಭಟನೆಗಳು ಜೋರಾಗಿ ನಡೆದಿವೆ. ಸರ್ಕಾರ ಏನ್ ಹೇಳುತ್ತೆ? ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಈಗ ಆಲ್ರೆಡಿ ರೈತರೊಂದಿಗೆ ಮಾತನಾಡಿದ್ದಾರೆ. ಕಬ್ಬಿಗೆ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರದ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಆದರೂ ಕೂಡ ಯಾವ ಕಾರ್ಖಾನೆಯಲ್ಲಿ ರಿಕವರಿ ಹೆಚ್ಚಿದೆ ಅಲ್ಲಿ ರೈತರಿಗೆ ಹೆಚ್ಚಿಗೆ ಕೊಡಿಸೋಕೆ ಪ್ರಯತ್ನ ಮಾಡಿದ್ದೇವೆ. 3,200 ರೂಪಾಯಿ ದರ ಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ, ಈಗಾಗಲೇ ಸಕ್ಕರೆ ಸಚಿವರೊಂದಿಗೆ ಮಾತನಾಡಿದ್ದೀನಿ. ಆದಷ್ಟು ಬೇಗ ರೈತರ ಸಮಸ್ಯೆ ಬಗ್ಗೆ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ. ಅವರು ಕೂಡ ಸಕ್ಕರೆ ಕಾರ್ಖಾನೆ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ದರ ನಿಗದಿ ವಿಚಾರವಾಗಿ ರಾಜ್ಯ ಸಕ್ಕರೆ ಇಲಾಖೆ ಕೂಡ ಸಭೆ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ಸಕ್ಕರೆ ಪಾಲಿಟಿಕ್ಸ್, ಪ್ರಭಾವಿ ನಾಯಕರ ಕಾರ್ಖಾನೆಗಳೇ ಹೆಚ್ಚು. ಸ್ನೇಹಿತರೆ, ಸಕ್ಕರೆ ಅಂದ ತಕ್ಷಣ ಪಾಲಿಟಿಕ್ಸ್ ಬಂದೇ ಬರುತ್ತೆ. ಈಗಲೂ ಕೂಡ ಈ ಪ್ರತಿಭಟನೆ ಟೈಮ್ನಲ್ಲಿ ರಾಜ್ಯದ ವಿಪಕ್ಷವಾಗಿರೋ ಬಿಜೆಪಿ ಪ್ರತಿಭಟನಾಕಾರರಿಗೆ ಬೆಂಬಲ ಇದೆ ಅಂತ ಹೇಳಿ ಘೋಷಿಸಿದೆ. ಲೀಡರ್ಗಳು ಒಬ್ಬೊಬ್ಬರಾಗಿ ಹೋಗಿ ಅಲ್ಲಿ ಭೇಟಿ ಕೂಡ ಆಗ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಕೂಡ ಪ್ರಭಾವಿ ನಾಯಕರ ಕಾರ್ಖಾನೆಗಳೇ ಜಾಸ್ತಿ ಇದಾವೆ. ಇಡೀ ಕಬ್ಬಿನ ಇಂಡಸ್ಟ್ರಿ ಹಿಂದೆ ದೊಡ್ಡ ಪಾಲಿಟಿಕ್ಸ್ ಇದೆ. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿ ರಾಜಕಾರಣಿಗಳ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಬೆಳಗಾವಿಯಲ್ಲಂತೂ ಒಬ್ಬರೊಬ್ಬರು 3-4 ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಬರೀ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ 29 ಸಕ್ಕರೆ ಕಾರ್ಖಾನೆಗಳಿವೆ. ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್ ಹಟ್ಟಿಹೊಳಿ, ಮಾಜಿ DCM ಲಕ್ಷ್ಮಣ್ ಸವದಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್, ರಮೇಶ್ ಕತ್ತಿ, ಪ್ರಭಾಕರ್ ಕೋರೆ, ಶಾಮನೂರು ಶಿವಶಂಕರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ ಹೀಗೆ ಅನೇಕ ಪ್ರಭಾವಿಗಳ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆಗಳಿವೆ. ಇದು ಬರೀ ಬೆಳಗಾವಿ ಜಿಲ್ಲೆದು ಮಾತ್ರ ನಾವು ಹೇಳಿದ್ದು. ಹೀಗೆ ಬಾಗಲಕೋಟೆ, ವಿಜಯಪುರ ಸೇರಿ ರಾಜ್ಯದ ಅನೇಕ ಕಡೆ ಪ್ರಭಾವಿ ರಾಜಕಾರಣಿಗಳ ಒಡೆತನದ ಫ್ಯಾಕ್ಟರಿಗಳಿವೆ.
ಹಾಗೆ ಇವರಿಗೆ ಅತಿಯಾಗಿ ಕ್ಲೋಸ್ ಆಗಿರೋ ಸಂಬಂಧಿಕರ ಫ್ಯಾಕ್ಟರಿಗಳು ಕೂಡ ಇದೆ. ಆದರೂ ಕೂಡ ಏನು ನಿಮ್ಮ ಸಮಸ್ಯೆ, ಯಾಕೆ ಈ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಸಕ್ಕರೆ ಕಾರ್ಖಾನೆ ಹೊಂದಿರೋ ಒಬ್ಬ ರಾಜಕಾರಣಿನೂ ಬಾಯಿ ಬಿಡ್ತಾ ಇಲ್ಲ. ಅದು ರೈತರಿಗೆ ಇನ್ನಷ್ಟು ಸಿಟ್ಟು ಬರೆಸಿದೆ. ತಮ್ಮ ರಾಜಕೀಯ ಪ್ರಭಾವ ಬಳಸಿಕೊಂಡು ಈ ರಾಜಕೀಯ ನಾಯಕರು ಸಕ್ಕರೆ ಫ್ಯಾಕ್ಟರಿಗಳ ಮೇಲೆ ನಿಯಂತ್ರಣ ಸಾಧಿಸ್ತಾರೆ. ರೈತರ ಹಿತಾಸಕ್ತಿಗಳನ್ನ ತಮ್ಮ ರಾಜಕೀಯದೊಂದಿಗೆ ಬೆರೆಸ್ತಾರೆ. ಶುಗರ್ ಕೇನ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋ ಆರೋಪ ಇದೆ. ಜೊತೆಗೆ ಶುಗರ್ ಫ್ಯಾಕ್ಟರಿ ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಬಂದ್ ಮಾಡಬೇಕು ಅನ್ನೋದು ಕೂಡ ಫ್ಯಾಕ್ಟರಿ ಮಾಲೀಕರು ಅಂದ್ರೆ ರಾಜಕಾರಣಿಗಳ ನಿರ್ಧಾರ. ಜೊತೆಗೆ ಕಬ್ಬಿಗೆ ಎಷ್ಟು ಬೆಲೆ ನಿಗದಿ ಮಾಡಿ ಎಷ್ಟು ಪೇ ಮಾಡಬೇಕು ಅನ್ನೋದು ಕೂಡ ಇವರದೇ ಫೈನಲ್ ಡಿಸಿಷನ್. ಜೊತೆಗೆ ನಮ್ಮ ಫ್ಯಾಕ್ಟರಿಯ ಹಿತಾಸಕ್ತಿಗಳನ್ನು ಕಾಪಾಡೋಕೆ ರಾಜಕೀಯದಲ್ಲಿ ತೊಡಗಿರೋ ನಾಯಕರುಗಳೇ ಸರ್ಕಾರದಲ್ಲಿ ತಮಗೆ ಫೇವರ್ ಆಗೋ ಹಾಗೆ ಕಾಯ್ದೆ ಕಾನೂನು ನಿರ್ಧಾರಗಳನ್ನು ರೂಪಿಸ್ತಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಶುಗರ್ ಕೇನ್ ಪಾಲಿಟಿಕ್ಸ್ ಇದೆ ಅನ್ನೋದು ದೊಡ್ಡ ಆಕ್ರೋಶ ರೈತರದು. ಇದನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಕಬ್ಬಿಗೆ ಸಂಬಂಧಪಟ್ಟಂತೆ ಅದರ ವ್ಯವಹಾರ, ಎಕನಾಮಿಕ್ಸ್, ರೈತರ ಕಷ್ಟಗಳೇನು ಅನ್ನೋದನ್ನ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ರೈತರಾಗಿದ್ರೆ ಈ ವರದಿಯನ್ನ ಇತರ ರೈತರಿಗೂ ಕೂಡ ಶೇರ್ ಮಾಡಿ ಮಾಹಿತಿಯನ್ನ ಹರಡಬಹುದು. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.